A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನಕ್ಕೆ ಒತ್ತಾಯ. ಕನ್ನಂಪಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಸಚಿವರಾಗಲು ಕೈ ಕಾರ್ಯಕರ್ತರಿಂದ ಪಂಚಮುಖಿ ಆಂಜನೇಯನಿಗೆ ವಿಶೇಷ ಅಭಿಷೇಕ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಚಿಂತಾಮಣಿ ನಗರದ ಹೊರವಲಯದ ಕನ್ನಂಪಲ್ಲಿಯಲ್ಲಿರುವ ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಿಮಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ಅವರು, ಡಾಕ್ಟರ್ ಎಂಸಿ ಸುಧಾಕರ್ ಅವರು ಈ ಹಿಂದೆ ಉನ್ನತ ಶಿಕ್ಷಣ ಸಚಿವರಾಗಿ ಇಡೀ ರಾಜ್ಯದಲ್ಲೇ ಹಲವು ಮಹತ್ವದ ಬದಲಾವಣೆಗಳನ್ನು ತಂದಿದ್ದಾರೆ. ಅವರ ಅವಧಿಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ಯಶಸ್ವಿಯಾಗಿ ಇಲಾಖೆಯನ್ನ ಮುನ್ನಡೆಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಸಿಇಟಿ ಹಾಗೂ ಇತರ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಿಕೊಟ್ಟ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಪ್ರಸ್ತುತ ರಾಷ್ಟ್ರಮಟ್ಟದಲ್ಲಿ ನೀಟ್ ಪರೀಕ್ಷೆಯ ಅಸ್ತವ್ಯಸ್ತತೆಯಿಂದಾಗಿ ಕೇಂದ್ರ ಸರ್ಕಾರವೇ ಮುಜುಗರಕ್ಕೀಡಾಗುವ ಪರಿಸ್ಥಿತಿ ಬಂದಿದೆ. ಆದರೆ ಸುಧಾಕರ್ ಅವರ ಆಡಳಿತ ಅವಧಿಯಲ್ಲಿ ಅಂತಹ ಯಾವುದೇ ಲೋಪದೋಷಗಳು ನಮ್ಮ ರಾಜ್ಯದಲ್ಲಿ ಸಂಭವಿಸಿರಲಿಲ್ಲ. ಹೀಗಾಗಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಾದರೂ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕು ಮತ್ತು ಅದೇ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಬೇಕು ಎಂದು ನಮ್ಮ ತಾಲೂಕಿನ ಸಮಸ್ತ ಸಾರ್ವಜನಿಕರ ಹಾಗೂ ಕಾರ್ಯಕರ್ತರ ಪರವಾಗಿ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರಲ್ಲಿ ಒತ್ತಾಯಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಕಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಆರ್ಎಂಜೆ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬೊಕ್ಕನಹಳ್ಳಿ ಶಿವಣ್ಣ, ಚಿನ್ನಪ್ಪ, ಕಾಂಗ್ರೆಸ್ ಮುಖಂಡರಾದ ಉಮೇಶ್, ಸಿಕೆಎಲ್ ಚಾಂದ್ ಪಾಷಾ, ವಿನಾಯಕ್ ನಗರ ಮೋಹನ್, ಅತಾವುಲ್ಲಾ, ರಿಜ್ವಾನ್, ರತ್ನಮ್ಮ, ನಿಜಾಮ್, ಸಿಕೆ ಶಬೀರ್ ಪಾಷಾ, ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ, ನಾಡಂಪಲ್ಲಿ ಶ್ರೀನಿವಾಸ್, ಗೋಪಾಲರೆಡ್ಡಿ, ಜೈ ಭೀಮ್ ಮುರಳಿ, ಶೇಖ್ ಸಾದಿಕ್ ರಜ್ವಿ, ಚಿನ್ನಸಂದ್ರ ಬಾಬು, ರಾಣಿಯಮ್ಮ, ಜಗನ್ನಾಥ್, ಚಿನ್ನಸಂದ್ರ ಬಾಬು, ಖಿಜಾರ್ ಪಾಷಾ, ಚಂದ್ರಶೇಖರ್, ಮುನಿನಾರಾಯಣಪ್ಪ ಸೇರಿದಂತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಗರಸಭೆ ಸದಸ್ಯರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುಂದ್ರ ಕೂಕೋದೇ ಇಲ್ವ? ಮುಂದ್ರ ಕೂಕೋದೇ ಇಲ್ಲ ಇಲ್ಲ ತೆರಕೊಂಡು ಹೋಗ್ತೀರಾ? ಇದು ಮಾಡಲ ತೆರಕೊಟ್ಟು ಅಂತ ಗ್ರೂಪ್ ಕೊಟ್ಟು ಹೋಗ್ತಾರೆ. ಅಣ್ಣ ಇಲ್ಲಿ ನೋಡಿ ಎಲ್ಲರೂ ಆರಾಮ್ ಬೇಡ ಅಣ್ಣ, ಈಗ ಎಲ್ಲ ಇರೋಣ, ಅಲ್ಲೇ ಇರೋಣ, ಎಲ್ಲರೂ ಬರ್ತಾರೆ. ಚಿಂತಾಮಣಿ ತಾಲೂಕಿನ ಸಮಸ್ತ ನಮ್ಮ ಎಂಸಿ ಸುಧಾಕರ್ ರೆಡ್ಡಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಂಚೂಣಿ ನಾಯಕರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ಸಮಸ್ತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಕನ್ನಂಪಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದೆ 3 ವರ್ಷಗಳು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಎಂಸಿ ಸುಧಾಕರ್ ರೆಡ್ಡಿ ಅವರಿಗೆ ಇದೀಗ ತಾನೇ ಸುಮಾರು 1 ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದಮೇಲೆ ಏನಿವತ್ತು ಹೊಸದಾಗಿ ಸಚಿವ ಸಂಪುಟ ವಿಸ್ತರಣೆ ಮೊದಲನೇ ಹಂತದಲ್ಲಿ ಇವತ್ತು ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಎರಡನೇ ಹಂತದಲ್ಲಿ ಈಗ ಮತ್ತೆ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರನ್ನು ಸಚಿವರಾಗಿ ಮಾಡಲೇಬೇಕು ಅಂತ ಇವತ್ತು ನಮ್ಮ
ಶ್ರೀರಾಮಚಂದ್ರನ ಬಂಟು ಅಂದರೆ ಆಂಜನೇಯ ಸ್ವಾಮಿ ಗೊತ್ತು ನಿಮಗೆ. ಶ್ರೀರಾಮಚಂದ್ರನ ಬಂಟು ಅಂದರೆ ನಾವು ಕೂಡ MC ಸುಧಾಕರ್ ರೆಡ್ಡಿ ಅವರ ಬಂಟರು ನಾವೆಲ್ಲ. ಅವರ ಅನುಯಾಯಿಗಳಾಗಿ ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಹಿರಿಯರು ಇವತ್ತು ಅಭಿಷೇಕದ ಮುಖಾಂತರ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತೇವೆ. ಈ ಒಂದು ದೇವರು ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ನಮ್ಮ ಕೈಲಾಸಗಿರಿಯ ಈಶ್ವರ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಸಿಗಬೇಕು. ಮತ್ತು ಅದೇ ರೀತಿ ನಮ್ಮ ರಾಷ್ಟ್ರಮಟ್ಟದ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು, ಹಾಗೆ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಹಾಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು, ಹಾಗೆ ಶ್ರೀಮತಿ ಪ್ರಿಯಾಂಕಾ ವಾದ್ರಾರವರು, ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಉಸ್ತುವಾರಿ ಇವರು ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು, ಮತ್ತು ನಮ್ಮ ರಾಜ್ಯದ ಎಲ್ಲ ಪ್ರಮುಖರು ಕೂಡ ಏನು ಇವತ್ತು ಕಾರಣ ಏನಂದರೆ ಬಹುಶಃ 3 ವರ್ಷಗಳ ಅವಧಿಯಲ್ಲಿ ನಮ್ಮ ಸಚಿವರು ಇಡೀ ರಾಜ್ಯದಲ್ಲಿ ಕೂಡ ಈ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಿ ಭಾಳ ಹಲವಾರು ಬದಲಾವಣೆಯನ್ನು ತಂದಿರತಕ್ಕಂಥ ಬಹುಶಃ ನಿಮ್ಗೆ ಗೊತ್ತು, ಉನ್ನತ ಶಿಕ್ಷಣ ಖಾತೆ ಅಷ್ಟು ಸಲೀಸಲ್ಲ. ಭಾಳ ಜವಾಬ್ದಾರಿಯಿಂದ ಮತ್ತು ಅದನ್ನು ನಿಭಾಯಿಸಬೇಕಾದ್ರೆ ಭಾಳ ಅದಕ್ಕೆ ಒಂದು ಅರ್ಥಪೂರ್ಣವಾದಂಥ ಒಂದು ಚರ್ಚೆಗಳಲ್ಲಿ ಭಾಗವಹಿಸಿ ಮತ್ತು ಅದರಲ್ಲಿ ಭಾಳ ಎಲ್ಲ ಬುದ್ಧಿವಂತರು ಅದರಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ VCಗಳು ಮತ್ತು ರಾಜ್ಯಪಾಲರ ಜೊತೆಯಾಗಿ ಅದರಲ್ಲಿ ಈ ಕಾನ್ವೊಕೇಷನ್ ಸಮಾರಂಭಗಳಲ್ಲಿ ಮತ್ತು ಅದರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಶೈಲಿ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ಈ ರಾಜ್ಯದಲ್ಲಿ ತಂದು ಇವತ್ತು ನಿಮಗೆ ಇವತ್ತು ಉನ್ನತ ಶಿಕ್ಷಣ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಈ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಿನ ಅದನ್ನು ಮೆರುಗು ಕೊಟ್ಟಕ್ಕಂಥವರು ನಮ್ಮ ಸಚಿವರು. ಮತ್ತು ಅವರಿಗೆ ಅದೇ ಇಲಾಖೆಯನ್ನು ಕೊಡಬೇಕಂತ ನಾವು ಕೂಡ ಇವತ್ತೆಲ್ಲರೂ ಕೂಡ ಒತ್ತಾಯಪೂರ್ವಕವಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ತಾಲೂಕಿನೆಲ್ಲ ಜನತೆಯ ಪರವಾಗಿ ಮತ್ತು ನಮ್ಮ ನಾಯಕರ ಪರವಾಗಿ ನಾವು ಒತ್ತಾಯಿಸ್ತಿದ್ದೀವಿ. ಮತ್ತು ಅವರಿಗೆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ, ಅವರಿಗೆ ಮತ್ತೆ ಅವಕಾಶ ಸಿಗಲಿ 2ನೇ ಹಂತದಲ್ಲಿ ಕೂಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಹುಶಃ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಎಲ್ಲರೂ ಕೂಡ ನಾವು ದೇವರಲ್ಲಿ ಇವತ್ತು ಭಾಳ ಮನಸ್ಪೂರ್ವಕವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ, ನಮ್ಮ ನಾಯಕರಿಗೆ ಮತ್ತೆ ಅವಕಾಶ ಸಿಗಲಿ, ಮತ್ತು ಈ ಇಲಾಖೆಯನ್ನೇ ಅವರಿಗೆ ಕೊಡಲಿ. ಇಲಾಖೆಯಲ್ಲಿ ಹಲವಾರು ಬದಲಾವಣೆಯನ್ನು ಏನು ತಂದಿರೋ ಇವತ್ತು ನಿಮ್ಗೆ ಗೊತ್ತು. ಇವತ್ತು ಅವ್ರು ಬಂದ ಮೇಲೆ ನಮ್ಮ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆಯಲ್ಲಿರೋ ಇವತ್ತು ನಮ್ಮ CET ನಡೆಸ್ಕೊಟ್ಟಿದ್ದಾರೆ, ಬೇರೆ ಇವತ್ತು ರಿಕ್ರೂಟ್ಮೆಂಟ್ಸನ್ನು ನಡೆಸ್ಕೊಟ್ಟಿದ್ದಾರೆ. ಅದೇ ನೀವು ನೋಡಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನೀಟಿನ ಅಸ್ತವ್ಯಸ್ತ ಹೆಂಗಾಯಿತು ಅಂತ. ಬಹುಶಃ ಕೇಂದ್ರ ಸರ್ಕಾರ ಇವತ್ತು ಸ್ಥಾನಪಲ್ಲಟ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥವರು ಯಾವ ರೀತಿ ಅದನ್ನು ಬುಡಮೇಲೆ ಮಾಡಿದ್ರು, ಯಾವ ರೀತಿ ಇವತ್ತು ಮಕ್ಕಳು ಹಲವಾರು ಜನ 10-11 ಜನ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೀರ. ಆದರೆ ಅಂಥ ದೊಡ್ಡ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಭಾಳ ಒಬ್ಬ ಉನ್ನತ ಶಿಕ್ಷಣ ಅಂದರೆ ನಿಮ್ಗೆ ಗೊತ್ತು, ಅವರು ಕೂಡ ಇವತ್ತು ನಮ್ಮ ಡಾಕ್ಟ್ರು, ಅವರು ಕೂಡ BDS ಅಲ್ಲಿ ಡಾಕ್ಟರ್ ಇದ್ದಾರೆ. ಅವರಿಗೆ ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತ ಶಕ್ತಿ ಅವ್ರಿಗೆ ಗೊತ್ತಿದೆ. ಈ ಥರ ಸೂಕ್ಷ್ಮವಾದ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಇಡೀ ಸಚಿವ ಸಂಪುಟದಲ್ಲಿ ನಂಗೆ ಗೊತ್ತಿದೆ ಯಾರೂ ಇಲ್ಲ. ಅವರಿಗೆ ಆ ಒಂದು ಚಾಕಚಕ್ಯತೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಮತ್ತೆ ಆ ಒಂದು ಇಲಾಖೆಯನ್ನು ಅವರೇ ವಹಿಸಬೇಕು, ಅವರ ಮುನ್ನಡೆಸ್ಕೊಂಡು ಹೋಗ್ತಾ. ಯಾಕೆಂದರೆ ಇನ್ನು ಈಗ ತಾನೇ ಅವರು ಹಲವಾರು ಬದಲಾವಣೆ ತಂದಿದ್ದಾರೆ. ಇವತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಹೊಸ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು, ಮತ್ತು ಹೊಸ ವಿಶ್ವವಿದ್ಯಾಲಯ, ಡೀಮ್ಡ್ ವಿಶ್ವವಿದ್ಯಾಲಯಗಳು, ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ವೃತ್ತಿಪರ ಶಿಕ್ಷಣಗಳನ್ನು ಡಿಗ್ರಿ ಕಾಲೇಜುಗಳಲ್ಲಿ ತಂದಿರತಕ್ಕಂಥ ಒಬ್ಬ ಯಾರಾದರೂ ಸಚಿವರಿದ್ದರೆ ಅದು ನಮ್ಮ ಸುಧಾಕರ್ ಸಾಹೇಬ್. ಕ್ಯಾಂಪಸ್ ಟು ಇವತ್ತು ಏನಂತಾರೆ, ಕ್ಯಾಂಪಸ್ ಟು ಕೆರಿಯರ್ ಅಂತ ಒಂದು ಹೊಸ ಅವಕಾಶವನ್ನು ಅಂದರೆ ಕ್ಯಾಂಪಸ್ ಟು ಅಂದರೆ ಹಿಂದೆ ನಮ್ಮ ಪ್ರೈವೇಟ್ ಕಾಲೇಜಸಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇತ್ತು. ಆದರೆ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನನ್ನು ಇವತ್ತು ವೃತ್ತಿಪರ ಶಿಕ್ಷಣವನ್ನು ತಂದು ಬರೀ ಡಿಗ್ರಿಗೆ ಸೀಮಿತವಾಗ್ದಿರ ಹಲವಾರು ಬದಲಾವಣೆ ತಂದಿರತಕ್ಕಂಥ ಯಾರಾದರೂ ಸಚಿವರು ಅದಕ್ಕೆ ಮಾನದಂಡಗಳನ್ನು ಏನಾದರೂ ಅದನ್ನು ಪ್ರಯೋಗಿಸಿದ್ದಾರೆ ನಮ್ಮ ಸಚಿವರೊಬ್ಬರೇ. ಅದರಿಂದ ಏನಿವತ್ತು ನಮ್ಮ ಅವಿದ್ಯಾವಂತರು ಮತ್ತು ವಿದ್ಯಾವಂತರು ಎಲ್ಲರೂ ಕೂಡ ಇವತ್ತು ಎಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥವ್ರು ಅವರಿಗೆ ನೇರವಾಗಿ ಉದ್ಯೋಗ ಸಿಗ್ತಕ್ಕಂಥ ಕೌಶಲ್ಯಭರಿತ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶಿಕ್ಷಣ ಮುಖಾಂತರ ಇವತ್ತು ಕಾಲೇಜುಗಳಲ್ಲಿ ತಂದಿರತಕ್ಕಂಥದ್ದು ಸಚಿವರೊಬ್ಬರೇ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಅವ್ರ ಆಸೆ ಇದೆ, ನಿರೀಕ್ಷೆ ಇದೆ. ಅವ್ರ ಆಸೆ ಫಲಿಸಲಿ ಅಂತ ಕೇಳ್ತಾ ನಾನು ಅವರಿಗೆ ಶುಭ ಆಗಲಿ, ಆ ದೇವರು ಅವರಿಗೆ ಒಳ್ಳೆಯದಾಗಲಿ, ಆ ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಮತ್ತೆ ಸಚಿವರಾಗ್ತಕ್ಕಂಥ ಅವಕಾಶ 100% ನಮಗೆ ಖಾತ್ರಿ ಇದೆ, ಅವ್ರು ಆಗ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಸೇರಿ ಇವತ್ತು ಅದು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ. ಅವರು ಸೇರಿ ನಮ್ಮ MC ಸುಧಾಕರ್ ರೆಡ್ಡಿ ಫಾಲೋವರ್ಸ್ ಎಲ್ಲ ಸೇರಿದ್ದೀವಿ. ಇಲ್ಲಿ ಸೇರೋ ಉದ್ದೇಶ ಏನಪ್ಪ ಅಂದರೆ ಮತ್ತೆ ನಮ್ಮ ಸುಧಾಕರ್ ರೆಡ್ಡಿ ಅವರಿಗೆ ಮಿನಿಟ್ಸ್ ಇಟ್ಟು ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು ಎಲ್ಲ ಸೇರಿ ಖರ್ಗೆ ಅವ್ರದ್ದೆಲ್ಲ ಸೇರಿ ನಮ್ಮ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತೆ ಮಿನಿಟ್ಸ್ ಇಟ್ಟು ಕೊಡಬೇಕಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ.